ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೆಸೆಟ್ 2025 ಯು ಜಿ ಸಿ ನೆಟ್ 2025 ರಿಸರ್ಚ್ ಆಪ್ಟಿಟ್ಯೂಡ್ ಸಂಶೋಧನಾ ಯೋಗ್ಯತೆಯ ಮೊದಲನೇ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಕವರ್ ಮಾಡಿಕೊಳ್ಳುವ ಟಾಪಿಕ್ಗಳೆಂದರೆ ರಿಸರ್ಚ್ ಆಪ್ಟಿಟ್ಯೂಡ್ನ ಅರ್ಥಗಳು ಮತ್ತು ರಿಸರ್ಚ್ನ ಅರ್ಥ ಅಂದರೆ ಸಂಶೋಧನಾ ಯೋಗ್ಯತೆ ಮತ್ತು ಸಂಶೋಧನೆಯ ಅರ್ಥಗಳನ್ನು ನೋಡೋಣ. ಮೊದಲನೆಯದಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಅಂದರೆ ಸಂಶೋಧನಾ ಯೋಗ್ಯತೆ ಎಂದರೆ ಸಂಶೋಧನೆಯನ್ನು ಅರ್ಥ ಮಾಡಿಕೊಳ್ಳುವ, ವಿನ್ಯಾಸಗೊಳಿಸುವ ಮತ್ತು ನಡೆಸುವ ಸಾಮರ್ಥ್ಯ, ಕುತೂಹಲ, ವಿಮರ್ಶಾತ್ಮಕ ಚಿಂತನೆ ಮತ್ತು ಕ್ರಮಬದ್ಧ ವಿಧಾನದಂತಹ ಗುಣಗಳನ್ನು ಒಳಗೊಂಡಿರುತ್ತದೆ. ರಿಸರ್ಚ್ ಅಂದರೆ ಸಂಶೋಧನೆ ಎಂದರೆ ಹೊಸ ಸಂಗತಿಗಳನ್ನು ಕಂಡುಹಿಡಿಯಲು, ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಹೊಸ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸಲು ಅಥವಾ ಹಳೆಯದನ್ನು ಪರಿಶೀಲಿಸಲು ಎಚ್ಚರಿಕೆಯಿಂದ ಮತ್ತು ವ್ಯವಸ್ಥೆಯಿಂದ ಮಾಡುವ ತನಿಖೆಯಾಗಿದೆ. ಸಂಶೋಧನಾ ಯೋಗ್ಯತೆಯಲ್ಲಿ ಸಂಶೋಧನೆ ಅರ್ಥ ವ್ಯವಸ್ಥೆಯ ಪ್ರಕ್ರಿಯೆ. ಸಂಶೋಧನೆಯು ತಾರ್ಕಿಕ ಮತ್ತು ಸಂಘಟಿತ ವಿಧಾನವನ್ನು ಅನುಸರಿಸುವ ರಚನಾತ್ಮಕ ಹಂತದ ಪ್ರತಿಕ್ರಿಯೆಯಾಗಿದೆ. ಸಮಸ್ಯೆ ಪರಿಹಾರ. ಈ ಪ್ರಕ್ರಿಯೆಯು ಸಮಸ್ಯೆಗಳನ್ನು ವ್ಯಾಖ್ಯಾನಿಸುವ, ಊಹೆಗಳನ್ನು ರೂಪಿಸುವ, ತೀರ್ಮಾನಗಳನ್ನು ಪರೀಕ್ಷಿಸುವ ಮತ್ತು ಪರಿಹಾರಗಳನ್ನು ಸೂಚಿಸುವುದನ್ನು ಒಳಗೊಂಡಿರುತ್ತದೆ. ಜ್ಞಾನದ ಪ್ರಗತಿ ಅಂದರೆ ಅಡ್ವಾನ್ಸ್ಮೆಂಟ್ ಆಫ್ ನಾಲೆಡ್ಜ್, ಹೊಸ ಜ್ಞಾನವನ್ನು ಪಡೆಯುವುದು, ಸತ್ಯಗಳನ್ನು ಅರ್ಥೈಸುವುದು ಮತ್ತು ಸಿದ್ಧಾಂತಗಳನ್ನು ಮತ್ತು ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸುವುದು ಅಥವಾ ಪರಿಷ್ಕರಿಸುವುದು ಪ್ರಾಥಮಿಕ ಉದ್ದೇಶವಾಗಿದೆ. ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅಥವಾ ವೈಜ್ಞಾನಿಕ ತನಿಖೆ. ಇದು ಭೌತಿಕ ಮತ್ತು ವೈಜ್ಞಾನಿಕ ಪ್ರಯತ್ನವಾಗಿದ್ದು, ಅದು ಸತ್ಯವನ್ನು ಬಹಿರಂಗಪಡಿಸುವ ವಿಚಾರಣಾ ವಿಧಾನವನ್ನು ಅನ್ವಯಿಸುತ್ತದೆ. ಡಿಸ್ಕವರಿ ಆ್ಯಂಡ್ ವೆರಿಫಿಕೇಷನ್. ಅನ್ವೇಷಣೆ ಮತ್ತು ಪರಿಶೀಲನೆ. ಇದು ಹೊಸ ಸಂಗತಿಗಳ ಹುಡುಕಾಟ ಮತ್ತು ಹಳೆಯ ಸಂಗತಿಗಳ ಪರಿಶೀಲನೆ, ಅವುಗಳ ಸಂಬಂಧಗಳು ಮತ್ತು ಆಡಳಿತ ತತ್ವಗಳನ್ನು ಒಳಗೊಂಡಿದೆ. ಕೀ ಕಂಪೋನೆಂಟ್ಸ್ ಆಫ್ ರಿಸರ್ಚ್. ಸಂಶೋಧನೆ ಪ್ರಮುಖ ಅಂಶಗಳು ಯಾವ್ಯಾವು? ಸಮಸ್ಯೆಗಳನ್ನು ವ್ಯಾಖ್ಯಾನಿಸುವುದು, ಊಹೆಯನ್ನು ರೂಪಿಸುವುದು, ಡೇಟಾವನ್ನು ಸಂಗ್ರಹಿಸುವುದು, ಡೇಟಾವನ್ನು ಸಂಘಟಿಸುವುದು ಮತ್ತು ಮೌಲ್ಯಮಾಪನ ಮಾಡುವುದು, ಕಡಿತಗಳನ್ನು ಮಾಡುವುದು ಮತ್ತು ತೀರ್ಮಾನಗಳನ್ನು ತಲುಪುವುದು, ತೀರ್ಮಾನಗಳನ್ನು ಪರೀಕ್ಷಿಸುವುದು. ಇನ್ನು ಇವತ್ತಿನ ಒಂದಿಷ್ಟು ರಿಸರ್ಚ್ ಆಪ್ಟಿಟ್ಯೂಡ್ನ ಇಂಪಾರ್ಟೆಂಟ್ MCQಗಳು. ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ರಿಸರ್ಚ್? ಟು ಪ್ರೂವ್ ಅ ಪ್ರೀಕನ್ಸೀವ್ಡ್ ನೋಟೇಷನ್, to gather data without analysis, to systematically investigate and gain knowledge, to promote a specific agenda. ಕನ್ನಡದಲ್ಲಿ ಇದೇ ಕ್ವಶನ್ನ ಇನ್ನೊಮ್ಮೆ ಹೇಳೋದಾದರೆ, ಸಂಶೋಧನೆಯ ಪ್ರಾಥಮಿಕ ಗುರಿ ಏನು? ಪೂರ್ವಭಾವಿ ಕಲ್ಪನೆಯನ್ನು ಸಾಬೀತುಪಡಿಸಲು, ವಿಶ್ಲೇಷಣೆ ಇಲ್ಲದೆ ಡೇಟಾವನ್ನು ಸಂಗ್ರಹಿಸಲು, ವ್ಯವಸ್ಥಿತವಾಗಿ ತನಿಖೆ ಮಾಡಲು ಮತ್ತು ಜ್ಞಾನವನ್ನು ಪಡೆಯಲು, ನಿರ್ದಿಷ್ಟ ಕಾರ್ಯಸೂಚಿಯನ್ನು ಉತ್ತೇಜಿಸಲು. ಇದರ ಉತ್ತರ ಆಪ್ಷನ್ ಸಿ, ಟು ಸೈಂಟಿಫಿಕಲಿ ಇನ್ವೆಸ್ಟಿಗೇಟ್ ಆ್ಯಂಡ್ ಗೇನ್ ನಾಲೆಡ್ಜ್, ವ್ಯವಸ್ಥಿತವಾಗಿ ತನಿಖೆ ಮಾಡಲು ಮತ್ತು ಜ್ಞಾನವನ್ನು ಪಡೆಯಲು. ಸೆಕೆಂಡ್ ಆಪ್ಷನ್ MCQ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ರಿಸರ್ಚ್? ಈ ಕೆಳಗಿನವುಗಳಲ್ಲಿ ಸಂಶೋಧನೆಯ ಪ್ರಮುಖ ಲಕ್ಷಣ ಯಾವುದು? ಸಬ್ಜೆಕ್ಟಿವ್ ಇಂಟರ್ಪ್ರಿಟೇಷನ್ ಆಫ್ ಅ ಡಾಟಾ, ಆಬ್ಜೆಕ್ಟಿವ್ ಆ್ಯಂಡ್ ನ್ಯೂಟ್ರಲ್ ಅಪ್ರೋಚ್, ಫೋಕಸ್ ಆನ್ ಆಂಕ್ಡೋಟಲ್ ಎವಿಡೆನ್ಸ್, ಲ್ಯಾಕ್ ಆಫ್ ರೆಪ್ಲಿಕೇಬಿಲಿಟಿ. ದತ್ತಾಂಶದ ವ್ಯಕ್ತಿನಿಷ್ಠ ವ್ಯಾಖ್ಯಾನ, ವಸ್ತುನಿಷ್ಠ ಮತ್ತು ತಟಸ್ಥ ವಿಧಾನ, ಉಪನ್ಯಾಸನ ಸಾಕ್ಷ್ಯಗಳ ಮೇಲೆ ಮಾತ್ರ ಗಮನಹರಿಸುವಿಕೆ, ಪುನರಾವರ್ತನೆಯ ಕೊರತೆ. ಆನ್ಸರ್ ಇಸ್ ಆಪ್ಷನ್ ಬಿ, ಆಬ್ಜೆಕ್ಟಿವ್ ಆ್ಯಂಡ್ ನ್ಯೂಟ್ರಲ್ ಅಬ್ಜೆಕ್ಟ್, ವಸ್ತುನಿಷ್ಠ ಮತ್ತು ತಟಸ್ಥ ವಿಧಾನ. MCQ ನಂಬರ್ 3. ವಾಟ್ ಡಸ್ ರಿಸರ್ಚ್ ಏಮ್ ಟು ಅಚೀವ್? To confirm existing belief, to solve practical problem or answer question, to ignore empirical evidence, to promote personal opinions. ಸಂಶೋಧನೆಯು ಏನನ್ನು ಸಾಧಿಸಲು ಉದ್ದೇಶಿಸುತ್ತದೆ? ಎ, ಅಸ್ತಿತ್ವದಲ್ಲಿರುವ ನಂಬಿಕೆಗಳನ್ನು ದೃಢೀಕರಿಸಲು, ಪ್ರಾಯೋಗಿಕ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ಪ್ರಶ್ನೆಗಳಿಗೆ ಉತ್ತರಿಸಲು, ಪ್ರಾಯೋಗಿಕ ಪುರಾವೆಗಳನ್ನು ನಿರ್ಲಕ್ಷಿಸಲು, ವೈಯಕ್ತಿಕ ಅಭಿಪ್ರಾಯಗಳನ್ನು ಉತ್ತೇಜಿಸಲು. ಆನ್ಸರ್ ಈಸ್ ಟು ಸಾಲ್ವ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆರ್ ಟು ಆನ್ಸರ್ ಅ ಕ್ವಶನ್. ಪ್ರಾಯೋಗಿಕ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ಪ್ರಶ್ನೆಗಳಿಗೆ ಉತ್ತರಿಸಲು. MCQ 4. ವಿಚ್ ಟೈಪ್ ಆಫ್ ರಿಸರ್ಚ್ ಫೋಕಸಸ್ ಆನ್ ಥೆರಾಟಿಕಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಅಡ್ವಾನ್ಸಿಂಗ್ ನಾಲೆಡ್ಜ್? ಅಪ್ಲೈಡ್ ಅಪ್ರೋಚ್,
ಬೇಸಿಕ್ ಆರ್ ಫಂಡಮೆಂಟಲ್ ಅಪ್ರೋಚ್, ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಅಪ್ರೋಚಸ್. ಯಾವ ರೀತಿಯ ಸಂಶೋಧನೆಯು ಸೈದ್ಧಾಂತಿಕ ಅಂಶಗಳ ಮತ್ತು ಜ್ಞಾನ ವೃತ್ತಿಯ ಮೇಲೆ ಕೇಂದ್ರೀಕರಿಸುತ್ತದೆ? ಅನ್ವಯಿಕ ಸಂಶೋಧನೆ, ಮೂಲಭೂತ ಸಂಶೋಧನೆ, ಪರಿಣಾಮಾತ್ಮಕ ಸಂಶೋಧನೆ, ಗುಣಾತ್ಮಕ ಸಂಶೋಧನೆ. ಆನ್ಸರ್ ಈಸ್ ಆಪ್ಷನ್ ಬಿ, ಬೇಸಿಕ್ ಆರ್ ಫಂಡಮೆಂಟಲ್ ರಿಸರ್ಚ್, ಮೂಲಭೂತ ಸಂಶೋಧನೆ. ಎಲ್ಲರಿಗೂ ಧನ್ಯವಾದಗಳು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.